ಬೊಂಬಾಟ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಈಗಿನ ಒಂದು ಸೆಕೆಗಾಲಕ್ಕೆ ತಂಪು ಏನಾದ್ರು ಕುಡಿಬೇಕು ಅಂತ ಹೇಳಿದ್ರೆ ರಾಗಿ ಅಂಬಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಸಿಂಪಲಾಗಿ ಮಾಡ್ಕೋಬೋದು ಹಾಗೂ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಹಾಗೂ ನಮ್ಮ ದೇಹನ ತಂಪಾಗಿರಲು ಇದು ಸಹಾಯ ಮಾಡುತ್ತೆ. ಬನ್ನಿ ಸಿಂಪಲಾಗಿ ರಾಗಿ ಗಂಜಿನ ಹೇಗೆ ಮಾಡ್ಕೋಬೋದು ಅಥವಾ ರಾಗಿ ಅಂಬಲಿನ ಹೇಗೆ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಡೈಲಿ ಇದನ್ನು ಮನೇಲಿ ಮಾಡ್ತೀವಿ. ನಿಮಗೂ ಕೂಡ ಮಾಡೋಣ ಅನಿಸ್ತು, ನನಗೆ ತಿಳಿಸೋಣ ಅನಿಸ್ತು, ಅದರಿಂದ ನಾನು ನಿಮಗೆ ಕೂಡ ಸಿಂಪಲಾಗಿ ತಿಳಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ನಾವು ತೆಳ್ಳು ಬೇಕಾದ್ರೆ ತೆಳ್ಳ, ದಪ್ಪ ಬೇಕಾದರೆ ದಪ್ಪ ಮಾಡ್ಕೋಬೋದು. ನಾನು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ, ಜಾಸ್ತಿ ತೆಳ್ಳನೂ ಇಲ್ಲ ದಪ್ಪನೂ ಇಲ್ಲ. ನೋಡಿ, ಈ ಲೆವೆಲಾಗಿದೆ, ಇಷ್ಟಿದ್ರೆ ಸಾಕು. ಮತ್ತು ಹಸಿವು ಬೇಗ ಆಗೋದಿಲ್ಲ ಹಾಗೂ ದೇಹನ ತಂಪಾಗಿಡುತ್ತೆ. ಬನ್ನಿ ಹೇಗೆ ಮಾಡಿದೆ ಅಂತ ಹೇಳ್ತಿದ್ದೀನಿ. ನೋಡಿ, ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 3/4 ಲೀಟ್ರಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ನಿಮಗೆ ಗೊತ್ತಾಗಲಿ ಅಂತ ನಾನು ಬಾಟಲಿಯಲ್ಲೇ ಹಾಕಿ ತೋರಿಸ್ತಿದ್ದೀನಿ. ನೋಡಿ, 3/4 ಲೀಟ್ರಷ್ಟಿದೆ. 1 ಲೀಟ್ರಲ್ಲಿ ಸ್ವಲ್ಪ ಕಡಿಮೆ, ಅಂದರೆ 3/4 ಲೀಟ್ರಷ್ಟು ನೀರನ್ನ ನಾನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೋಡಿ, ನೀರನ್ನು ಹಾಕಿಬಿಟ್ಟು ನಾವು ಇದನ್ನು ನೀರು ಚೆನ್ನಾಗಿ ಕುದಿಸ್ಬೇಕು. ನೀರು ಹಾಕಿದ ಕೂಡಲೇ ಉಪ್ಪನ್ನ ಹಾಕಿ ಕೂಡ ಕುದಿಸ್ತಾರೆ. ಹಾಕೋದ್ರಿಂದ ಪಾತ್ರೆಗಳು ಹಾಳಾಗುತ್ತೆ ಅಂತ ನನಗನ್ಸುತ್ತೆ. ಆದ್ದರಿಂದ ನಾನು ಸ್ವಲ್ಪ ನೀರು ಕುದಿ ಬಂದಮೇಲೆ ಲಾಸ್ಟಿಗೆ ಉಪ್ಪನ್ನ ಹಾಕ್ತೀನಿ ನಾನು. ನೋಡಿ, ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ನೀರು ಬಿಸಿ ಆಗಲಿ, ನಂತರ ಇದಕ್ಕೆ ನಾನು ಉಪ್ಪನ್ನ ಹಾಕ್ತಿದ್ದೀನಿ. ನೋಡಿ, ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇಲ್ಲಿ ರಾಗಿ ಹಿಟ್ಟನ್ನು ಹಾಕ್ತಿದ್ದೀನಿ. ನೋಡಿ, ನಾನು ಅಳತೆ ಪ್ರಕಾರನೇ ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು 2 ಸ್ಪೂನ್ ಆಯಿತು. ನಂತರ ನೀವು ಜಾಸ್ತಿ ಬೇಕೋ ಜಾಸ್ತಿ ಹಾಕ್ಕೋಬೋದು. ನಾನು 3/4 ಲೀಟ್ರಿಗೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ, ಇಷ್ಟಾದರೂ ಸಾಕು. ನೋಡಿ, 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ನೀರು ಇಷ್ಟು ಹಾಕಬೇಕು ಅಂತಿಲ್ಲ, ನಮಗೆ ಹಿಟ್ಟು ಹದವಾಗಿ ಕಲಸೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಾವು. ನೋಡಿ, ಸ್ಪೂನಲ್ಲೆಲ್ಲ ಆಗೋದಿಲ್ಲ, ಕೈಯಲ್ಲೇ ಕಲಿಸ್ಕೊಳ್ಳಿ. ನಾನು ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ನೋಡಿ, ಈ ರೀತಿಯಾಗಿ ಗಂಟು ಇಲ್ಲದೆ ರೀತಿಯಲ್ಲಿ ನಾವು ಕಲಿಸ್ಕೋಬೇಕು. ನೀರು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ದಪ್ಪನೇ ಇರಬಾರ್ದು, ತುಂಬ ತೆಳ್ಳ ಇದ್ದರೆ ಏನಾಗೋದಿಲ್ಲ, ಅಂದರೆ ಗಟ್ಟಿ ಇರಬಾರ್ದು ಅಷ್ಟೇ. ನೋಡಿ, ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದನ್ನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಕೂಡ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ನಾವು ಇದನ್ನು ಕಲಿಸ್ಕೋಬೇಕು. ನೋಡಿ, ಕೈಯಲ್ಲೇ ಕಲಿಸ್ಕೊಂಬಂದಿದ್ದೀನಿ, ನಿಮಗೆ ತೋರಿಸ್ತಿದ್ದೆ. ನೋಡಿ, ಇಷ್ಟಿದೆ, ನೋಡಿ, ಈ ಹದಕ್ಕಿದೆ, ಇಷ್ಟಿದ್ರೆ ಸಾಕಾಗುತ್ತೆ. ನೋಡಿ, ಒಂದು ಕಡೆ ನೀರು ಕೂಡ ಕಾಯ್ತಾ ಇದೆ, ಆ ಕಡೆ ಇದು ಕೂಡ ರೆಡಿಯಾಗಿದೆ. ನೋಡಿ, ನೀರು ಬಬಲ್ಸ್ ಬರ್ತಾ ಇದೆ. ಈಗ ನಾನು ಉಪ್ಪನ್ನು ಹಾಕ್ತಿದ್ದೀನಿ ಈ ಟೈಮಲ್ಲಿ. ನೋಡಿ, ಬೇಗ ಕರಗುತ್ತೆ, ಉಪ್ಪೇನು ಕರಗಲ್ಲ ಅಂತ ಮಸ್ಟಿಗೆ ಹಾಕಬೇಕು ಅಂತ ಇಲ್ಲ. ನಾನು ದಪ್ಪ ಉಪ್ಪನ್ನು ತೊಗೊಂಡಿದ್ದೀನಿ, ಕರಗೋಗುತ್ತೆ ಬೇಗ. ನೋಡಿ, ನೀರು ಕುದಿ ಬಂದಮೇಲೆ ಸ್ವಲ್ಪ ನಾವು ಗ್ಯಾಸ್ನ ಸಣ್ಣದು ಮಾಡ್ಕೊಳ್ಳೋಣ. ನೋಡಿ, ಫುಲ್ ನೀರು ಕುದಿ ಬಂದಿದೆ. ಈಗ ಗ್ಯಾಸ್ನ ಸಣ್ಣಗೆ ಮಾಡ್ಕೊಳ್ಳೋಣ ನಾವು. ಈಗ ಕಲಸಿರುವಂತಹ ಒಂದು ಹಿಟ್ಟಿದೆ ಅಲ್ವಾ, ನಾವು ಹಿಟ್ಟೇರಿದೆ ಅಲ್ವಾ, ಅದನ್ನು ಹಾಕಬೇಕಾಗುತ್ತೆ ಇದಕ್ಕೆ. ನೋಡಿ, ಚೆನ್ನಾಗಿ ಕುದಿ ಬಂದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೋಡಿ, ನಂತರ ಗ್ಯಾಸ್ ಸಣ್ಣದು ಮಾಡಿ ಈಗ ಕಲಸಿರುವಂಥ ಹಿಟ್ಟನ್ನ ಮತ್ತೊಂದು ಸರಿ ಕ್ಲೀನಾಗಿ ಕಲಿಸ್ಕೊಡಿ ಒಂದು ಸರಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ನೋಡಿ, ನಿಧಾನವಾಗಿ ನೀರಲ್ಲಿ ಹಾಕೋಣ ಇದನ್ನ. ಇಷ್ಟೇ, ಬೇರೆ ಏನು ಮಾಡಬೇಕು ಅಂತಿಲ್ಲ. ತುಂಬ ಜನ ಇದಕ್ಕೆ ಮತ್ತು ಗಂಜಿ ರೆಡಿ ಆದಮೇಲೆ, ರಾಗಿ ಗಂಜಿ ಆದಮೇಲೆ ಅದಕ್ಕೆ ಮೊಸರು ಕೂಡ, ಅಂದರೆ ಮಜ್ಜಿಗೆ ಕೂಡ ಮಿಕ್ಸ್ ಮಾಡ್ಕೊತಾರೆ. ಸಿಂಪಲ್ಲಾಗಿ ಅದೆಲ್ಲ ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡಿಕೊಂಡು ಹೆಲ್ತಿಯಾಗಿ ಊಟ ಮಾಡ್ಬೋದು ನಾವು. ನೋಡಿ, ಇದು ಚೆನ್ನಾಗಿ ಈಗ ಕುದಿಬೇಕು, ಮೇಲೆ ಬಬಲ್ಸ್ ಥರ ಬರಬೇಕು, ಆವಾಗ ನಮಗೆ ರಾಗಿ ಗಂಜಿ ರೆಡಿಯಾಗಿದೆ ಅಂತ. ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಈ ಒಂದು ಸೆಕೆಗಾಲಕ್ಕೆ ನೀವು ಇದನ್ನು ಖಂಡಿತವಾಗಿ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿಗೆ ಏನೂ ತೊಂದರೆ ಇಲ್ಲ. ನೋಡಿ, ನಾವಂತೂ ಡೈಲಿ ಇದನ್ನು ಮನೇಲಿ ಮಾಡೇ ಮಾಡ್ತೀವಿ, ನಮಗೆ ಬೇಕೇ ಬೇಕು. ನೋಡಿ, ಮತ್ತು ಧಾನ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಧಾನ್ಯ ಇದು. ನೀವು ನೋಡಿ ಕೇಳಿರ್ಬೋದು, ಕತೆಗಳೆಲ್ಲ ಇದ್ವು. ಯಾವ ಧಾನ್ಯ ಬೇಕಾದ್ರೂ ಹಾಳಾಗ್ಬೋದು, ರಾಗಿ ಯಾವತ್ತೂ ಹಾಳಾಗೋದಿಲ್ಲ. ಆದ್ದರಿಂದ ಈ ಧಾನ್ಯನ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ರಾಗಿ ಗಂಜಿ ಈಗ ರೆಡಿಯಾಗಿದೆ. ನೋಡಿ, ತಿಕ್ನೆಸ್ಸು ಬರ್ತಾ ಅದು ತಿಕ್ಕಾಗ್ತಾ ಬರ್ತದೆ, ಅಂದರೆ ಸ್ವಲ್ಪ ಗಟ್ಟಿ ಕೊಡ್ತಾ ಇರುತ್ತೆ. ನಾವು ಹಾಕಿದಾಗ ಯಾವ ರೀತಿ ತೆಳ್ಳಗಿತ್ತು, ನೋಡಿ ಇವಾಗ ನೋಡಿ ಇನ್ನು ಸ್ವಲ್ಪ ಗಟ್ಟಿಯಾಗಿದೆ. ಇನ್ನು ಸ್ವಲ್ಪ ಹೊತ್ತಿದ್ರೆ ಇನ್ನೂ ಗಟ್ಟಿಯಾಗುತ್ತೆ ಅದು ಸ್ವಲ್ಪ. ಆದ್ದರಿಂದ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಳ್ಳಿ ನೀವು, ಇಲ್ಲಾಂದರೆ ನೀವು ನೀರು ಕಡಿಮೆ ಹಾಕ್ಕೊಂಡು ಹಿಟ್ಟು ಜಾಸ್ತಿ ಆಗಿದ್ರೆ ಮುದ್ದೆ ಆಗಿಬಿಡುತ್ತೆ. ಅದರಿಂದ ನೋಡಿ, ಈಗ ಕುದಿ ಕೂಡ ಬರ್ತಾಯಿದೆ, ತಿಕ್ನೆಸ್ ಕೂಡ ಕರೆಕ್ಟಾಗಿದೆ. ಈ ಲೆವೆಲಲ್ಲಿ ನೀವು ಮಾಡ್ಕೋಬೋದು. ನೋಡಿ, ಈಗ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ, ನೋಡ್ತಾ ಇರ್ಬೋದು ಫಸ್ಟಿಗಿಂತ ಈಗಿನಕ್ಕಿಂತ ಎಷ್ಟು ಡಿಫ್ರೆನ್ಸ್ ಇದೆ ಅಂತ.
ನೀವು ನೋಡ್ತಾ ಇರ್ಬೋದು. ನೋಡಿ, ಈಗ ನಮ್ಮ ಪರ್ಫೆಕ್ಟಾಗಿ ರಾಗಿ ಗಂಜಿ ರೆಡಿಯಾಗಿದೆ. ಇಷ್ಟಿದ್ರೆ ಸಾಕು ನೋಡಿ. ಹಾಗೂ ನಮ್ಮ ಚಾನಲ್ ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ನೋಡಿ, ತುಂಬ ವೀಡಿಯೋಗಳನ್ನು ಹಾಕ್ತಾಯಿದ್ದೀನಿ, ನೋಡ್ತಾ ಇರಿ, ಹಾಗೂ ನಿಮಗೂ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಪರ್ಫೆಕ್ಟಾಗಿ ನಮ್ಮ ರಾಗಿ ಗಂಜಿ ರೆಡಿಯಾಗಿದೆ. ಇದು ತಣ್ಣಗಾದ್ಮೇಲೆ ಮೇಲ್ಗಡೆ ಬಬಲ್ಸ್ ಎಲ್ಲ ಹೋಗುತ್ತೆ. ನಾವು ಕುದೀತಾ ಇದೆಯಲ್ಲೋ ಅದು ನಿಮಗೆ ಬಬಲ್ಸ್ ಕಾಣ್ಬೋದು. ಗ್ಯಾಸ್ ಆಫ್ ಮಾಡಿದ್ಮೇಲೆ ಪ್ಲೇನಾಗಿ ರಾಗಿ ಗಂಜಿ ರೆಡಿಯಾಗಿರುತ್ತೆ. ಜೊತೆಗೆ ಸ್ವಲ್ಪ ಅಪ್ಪೆಮಿಡಿ ಉಪ್ಪಿನಕಾಯಿ ಇದರ ಪಕ್ಕದಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗೂ ಅಪ್ಪೆಮಿಡಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಅದನ್ನು ಕೂಡ ನೋಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.